ಸರ್ಕಾರಿ ಸಂಯುಕ್ತ ಉರ್ದು ಪ್ರೌಢಶಾಲೆ ಮಲ್ಲಾರ್ ಉಡುಪಿ ತಾಲೂಕಿನಿಂದ ಬಂದಿದ್ದೇನೆ. ಕಳೆದ ವರ್ಷ ಕೂಡ STF ತರಬೇತಿಗೆ ಬಂದಿದ್ದೇನೆ. ಈ ಸಲ ನಾನು ಹೆಚ್ಚಿಗೆ ಕಲಿತ ವಿಷಯ ಅಂದರೆ ಕೋಯರ್ಗೆ ಹೋಗಿ ಅಲ್ಲಿ ಎಜೆಂಡಾ ತೆಗೆದುಕೊಳ್ಳೋದು, ಅಲ್ಲೇ ಫಾರ್ಮ್ ಫಿಲ್ಅಪ್ ಮಾಡೋದು, ಗೂಗಲ್ಗೆ ಹೋಗಿ ಅಲ್ಲಿ ಇಮೇಜ್ ಸೇವ್ ಮಾಡೋದು ಮತ್ತು ಸೌಂಡ್ ರೆಕಾರ್ಡ್ ಮಾಡೋ ಹೊಸ ವಿಷಯ ಇದು. ಅದರ ನಾನು ಕಲ್ತಿದ್ದೇನೆ. ಈಗ ಗುರುಪ್ರಸಾದ್ ಅವರ ಸೂರ್ಯನ ಇದು ನೋಡಿ ಬಹಳ ಖುಷಿ ಆಯಿತು. ಅದೊಂದು ಕಲಿಬೇಕಂತಿದ್ದೇನೆ. ಹೇಗೆ ಮಾಡಿ ನೋಡು. ಥ್ಯಾಂಕ್ ಯು ಸರ್. ನಾನು ಪ್ರೇಮ, ಸರಕಾರಿ ಪದವಿ ಪೂರ್ವ ಕಾಲೇಜು ಗೋಳಿಯಂಗಡಿ, ಉಡುಪಿ ತಾಲೂಕು. ಇಲ್ಲಿ ವಿಜ್ಞಾನ ಸಹ ಶಿಕ್ಷಕಿಯಾಗಿದ್ದೇನೆ. ಉಡುಪಿಯಲ್ಲಿ ನಡೆದ STF ತರಬೇತಿಗೆ 2ನೇ ಬಾರಿ ಹಾಜರಾಗ್ತಿದ್ದೇನೆ. ನಾನು ಈ ಟ್ರೈನಿಂಗ್ನಲ್ಲಿ ವಿಜ್ಞಾನದ ವಿವಿಧ ವಿಷಯಗಳ ಬಗ್ಗೆ ಮೈಂಡ್ ಮ್ಯಾಪ್ ಮಾಡಿ ವಿವಿಧ ಚಿತ್ರಗಳು ಮತ್ತು ವಿಡಿಯೋಗಳಿಗೆ ಹೈಪರ್ ಲಿಂಕ್ ಕೊಡುವುದು ಹೇಗೆ, ಹಾಗೆ ಓಪನ್ ಶಾಟ್ ವಿಡಿಯೋ ಎಡಿಟರ್ನಲ್ಲಿ ಎಡಿಟ್ ಮಾಡುವುದು ಹೇಗೆ ಅಂತ ತಿಳ್ಕೊಂಡೆ. ಹಾಗೆಯೇ ಕೋಯರ್ ಸೈಟ್ಗೆ ಹೋಗಿ ವಿವಿಧ ವಿಷಯಗಳಲ್ಲಿ ಶಿಕ್ಷಕರು ಮಾಡಿದ ಕೆಲವೊಂದು ಮೈಂಡ್ ಮ್ಯಾಪ್ಗಳನ್ನು ನೋಡಿದೆವು. ಇದರಿಂದ ಅನೇಕ ವಿಷಯಗಳನ್ನು ಕಲೆ ಹಾಕಿದ್ದೇವೆ. ಇನ್ನೂ ಹೆಚ್ಚಿನ ತರಬೇತಿ ಮುಂದಿನ ದಿನಗಳಲ್ಲಿ ನಡೀಲಿ ಅಂತ ಆಶಿಸ್ತಾ ಇದ್ದೇನೆ. ಸರಕಾರಿ ಪ್ರೌಢಶಾಲೆ ಕೋಡಿತನ್ಯಾನದ ವಿಜ್ಞಾನ ಶಿಕ್ಷಕಿ. ಈ ಬಾರಿಯ STF ಟ್ರೈನಿಂಗ್ನಲ್ಲಿ ಮೈಂಡ್ ಮ್ಯಾಪ್ ಮಾಡುವುದು, ಬೇರೆ ಬೇರೆ ಮೈಂಡ್ ಮ್ಯಾಪ್ಗಳನ್ನು ಹೈಪರ್ ಲಿಂಕ್ ಕೊಡುವುದು, ಪಿಕ್ಚರ್ ಮತ್ತು ವಿಡಿಯೋಗಳನ್ನು ಹೈಪರ್ ಲಿಂಕ್ ಕೊಡುವುದು, ಪಾಠಕ್ಕೆ ಸಂಬಂಧಿಸಿದಂತೆ ಮೈಂಡ್ ಮ್ಯಾಪ್ ಮಾಡಿ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಮಾಡುವುದು, ವಿಡಿಯೋ ಆಡಿಯೋ ಕ್ಲಿಪ್ಗಳನ್ನು ಎಡಿಟ್ ಮಾಡುವುದು ಇತ್ಯಾದಿ ವಿಷಯಗಳ ಮೂಲಕ ಪಾಠವನ್ನು ಹೇಗೆ ಇಫೆಕ್ಟಿವ್ ಆಗಿ ಮಾಡಬಹುದು ಎಂಬುದನ್ನು ತಿಳಿದೆನು. ಈ ಟ್ರೈನಿಂಗ್ ನನಗೆ ತುಂಬ ಖುಷಿ ನೀಡಿದೆ ಮತ್ತು ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಲು ಸಹಕಾರಿಯಾಯಿತು. ನಾನು ಮುಕಾಂಬೆ, ಸರ್ಕಾರಿ ಪ್ರೌಢಶಾಲೆ ಹನುಮಂತನಗರದ ವಿಜ್ಞಾನ ಶಿಕ್ಷಕಿ. ನಾನು 2ನೇ ಬಾರಿ STF ಟ್ರೈನಿಂಗ್ಗೆ ಬಂದಿರ್ತೇನೆ. ಈ ಒಂದು ಟ್ರೈನಿಂಗಲ್ಲಿ ವಿಡಿಯೋ ಮತ್ತು ಆಡಿಯೋ ಹೈಪರ್ ಲಿಂಕ್ ಮಾಡುವುದು ಹೇಗೆ, ಮೈಂಡ್ ಮ್ಯಾಪ್ ಜೊತೆಗೆ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಮಾಡಿ ವಿಡಿಯೋ ಮತ್ತು ಪಿಕ್ಚರನ್ನು ಅಡ್ರೆಸ್ಸನ್ನು ಪೇಸ್ಟ್ ಮಾಡಿ ಪಾಠವನ್ನು ಹೇಗೆ ಪರಿಣಾಮಕಾರಿಯಾಗಿ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡೆ. ಅದೇ ರೀತಿ ವಿಡಿಯೋ ಮತ್ತು ಆಡಿಯೋ ಹೇಗೆ ಇನ್ಸರ್ಟ್ ಮಾಡೋದು ಮತ್ತು ಬೇಡವಾದನ್ನು ಹೇಗೆ ಡಿಲೀಟ್ ಮಾಡುವಂಥದ್ದು ಎಂಬುದನ್ನು ಸಹಿತ ನಾನು ಕಲ್ತ್ಕೊಂಡೆ. ಇವತ್ತು ನನಗೆ ಅತ್ಯಂತ ಖುಷಿ ಕೊಟ್ಟಿರುವಂಥ ಒಂದು ಅಂಶ ಅಂತಂದರೆ ಗುರುಪ್ರಸಾದ್ ಅವರ ಆಡಿಯೋ ವಿಡಿಯೋ ಲೆಸನ್ನು. ಇದು ನನಗೆ ಬಹಳಷ್ಟು ನಾನು ಇದರಲ್ಲಿ ಈ ಒಂದು ವಿಷಯದ ಮೇಲೆ ಇಂಪ್ರೆಸ್ ಆಗಿದ್ದೀನಿ. ನಾನು ಇನ್ನು ಮುಂದಿನ ದಿನದಲ್ಲಿ ಇಂಥದೇ ಒಂದು ಆಡಿಯೋ ವಿಡಿಯೋನ ಮಾಡಿ ನನ್ನ ಮಕ್ಕಳಿಗೆ ತೋರಿಸ್ತೀನಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮೇಡಮ್, ನೀವು 3 ಜನ ಯಾವ ಟಾಪಿಕನ್ನು ಸೆಲೆಕ್ಟ್ ಮಾಡಿದ್ದೀರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಾವು ಸರ್ಕ್ಯುಲೇಟರಿ ಸಿಸ್ಟಮ್ ಮಾಡಿದ್ವಿ. ಅದ್ರ ಮೇಲೆ ಮೈಂಡ್ ಮ್ಯಾಪ್ ಮಾಡಿ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಮಾಡಿ ವಿಡಿಯೋ ಕೊಟ್ಟೆಲ್ಲ ಮಾಡಿ ತೋರಿಸಿ. ಹೆಸರು ರಶ್ಮಿ. ನಾನು ಸರಕಾರಿ ಪ್ರೌಢಶಾಲೆ ಅಜ್ಜರಕಾಡು ಇಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಮೈಂಡ್ ಮ್ಯಾಪ್, ಫೋಟೋ ಎಡಿಟಿಂಗ್, ಕಾಯರ್ನಲ್ಲಿ ಕಾಯರ್ ರಿಸೋರ್ಸ್ ಬಗ್ಗೆ ಮಾಹಿತಿ ಹಾಗೂ ಆಡಿಯೋ ವಿಡಿಯೋ ಲೆಸನ್ ಬಗ್ಗೆ ಕಲಿತಿದ್ದೇನೆ. ನನಗೆ ಅದರಲ್ಲಿ ಆಡಿಯೋ ವಿಡಿಯೋ ಲೆಸನ್ ತುಂಬ ಖುಷಿ ಕೊಟ್ಟಿದೆ. ನನಗೂ ಕೂಡ ಕ್ರಿಯೇಟ್ ಮಾಡಬೇಕು ಅನ್ನುವಂತಹ ಆಸಕ್ತಿಯನ್ನು ಮೂಡಿಸಿದೆ. ಧನ್ಯವಾದಗಳು. ಇಲ್ಲಿ ನಿಮಗೆ ಆ ಕೋಯರ್ನಲ್ಲಿ ನೋಡಿರೋಂಥ ಲೆಸನ್, ಅದರಲ್ಲಿ ಇರುವಂಥ ಪ್ಲಸ್ ಪಾಯಿಂಟ್ ಮತ್ತು ಮೈನಸ್ ಪಾಯಿಂಟನ್ನು ಸ್ವಲ್ಪ ಹೇಳ್ತೀರಾ? ಇನ್ಕಂಪ್ಲೀಟ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಭಾಗೀರಥಿ. ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಡುಪಿ ಇಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಡಯಟ್ಗೆ 2013 ಮತ್ತು 2014ನೇ ಸಾಲಿನ STF ತರಬೇತಿಗೆ ಬಂದಿರುತ್ತೇನೆ. ಈ 3 ದಿನಗಳ ತರಬೇತಿಯಲ್ಲಿ ಗೂಗಲ್ನಲ್ಲಿ ಕಾಯರ್ ಬಗ್ಗೆ ಕಲಿತೆವು, ಟ್ರೈನಿಂಗ್ ಎಜೆಂಡಾ ಡೌನ್ಲೋಡ್ ಮಾಡುವುದು ಕಲಿತೆವು, ಹಾಗೆ ಇಮೇಲ್ ID ಕ್ರಿಯೇಟ್ ಮಾಡಿ STF ಸ್ಟೇಟ್ ಮೆಂಬರ್ ಆದೆವು. ಮತ್ತು ಇಂಟರ್ನೆಟ್ಗೆ ಹೋಗಿ ಇಮೇಜ್ ಮತ್ತು ವಿಡಿಯೋ ಡೌನ್ಲೋಡ್ ಮಾಡುವುದನ್ನು ಕಲಿತೆವು. ಮೈಂಡ್ ಮ್ಯಾಪ್ ಮೂಲಕ ಹೈಪರ್ ಲಿಂಕ್ ಮಾಡುವುದು ಕಲಿತೆವು. ಹಾಗೆ ಫೋಟೋ ಎಡಿಟ್ ಮತ್ತು ಡಿಲೀಟ್ ಮಾಡುವುದನ್ನು ತಿಳಿದುಕೊಂಡೆ. ವಾಯ್ಸ್ ರೆಕಾರ್ಡ್ ಮಾಡುವುದನ್ನು ತಿಳಿದುಕೊಂಡೆ.
ಒಟ್ಟಿನಲ್ಲಿ ಈ ತರಬೇತಿ ತುಂಬ ಉತ್ತಮವಾಗಿದೆ. ನನ್ನ ಹೆಸರು ಸುಮನ, ಸರ್ಕಾರಿ ಪ್ರೌಢಶಾಲೆ ಮರವಂತೆಯಿಂದ ಬಂದಿದ್ದೇನೆ. ನನಗೆ ಇದು 2ನೇ ಬಾರಿ STF ಟ್ರೈನಿಂಗ್ ಆಗ್ತಾ ಇದೆ. ಈ ಟ್ರೈನಿಂಗ್ನಲ್ಲಿ ನನಗೆ ಕೊಯರ್ ಎಜುಕೇಷನ್ನಿಂದ ವಿವಿಧ ರಿಸೋರ್ಸನ್ನು ಬಳಸಿಕೊಂಡು ನಾವು ಹೇಗೆ ಪರಿಣಾಮಕಾರಿ ಬೋಧನೆಯನ್ನು ಮಾಡ್ಬೋದು ಅನ್ನೋದನ್ನು ಕಲಿತ್ಕೊಂಡೆ. ಹಾಗೂ ವಿವಿಧ ವಿಡಿಯೋಗಳನ್ನು ಯೂಟ್ಯೂಬ್ನಿಂದ ಡೌನ್ಲೋಡ್ ಮಾಡಿ ಅದನ್ನು ನಮ್ಮ ಪಾಠಕ್ಕೆ ಹೇಗೆ ಕೊರಿಲೇಷನ್ ಮಾಡಿಕೊಂಡು ಪಾಠವನ್ನು ಎಫೆಕ್ಟಿವ್ ಆಗಿ ಮಾಡಬೇಕು ಅಂತ ಲ್ಯಾಪ್ಟಾಪನ್ನು ತಗೊಳ್ಳೇಬೇಕು ಅಂತ ಅನಿಸ್ತಾ ಇದೆ. ಇದೀಗ ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟಾದ್ಮೇಲೆ ಮಾತಾಡ್ಬೋದು, ಸ್ಟಾಪ್ ಕೊಟ್ಬಿಟ್ಟು ಸರಿ. ಈಗ ನೋಡಿ, ರೆಡ್ ಬಟನ್ ಇದೆ ರೌಂಡ್ ಆಗಿ, ರೌಂಡ್ ರೆಟನ್, ಅದನ್ನ ಕ್ಲಿಕ್ ಮಾಡಿದ ಕೂಡಲೇ ಸ್ಟಾರ್ಟ್ ಆಯ್ತು. ಈಗ ನಾನು ಮಾತಾಡಬೇಕು. ಎಲ್ರಿಗೂ STF ತರಬೇತಿಗೆ ಆಗಮಿಸಿರುವ ಉಡುಪಿ ಜಿಲ್ಲೆಯ ವಿಜ್ಞಾನ ಶಿಕ್ಷಕರಿಗೆ ಡಯಟ್ನ ಪರವಾಗಿ ಹಾಗೂ ಇಲ್ಲಿರುವ MRPಗಳ ಪರವಾಗಿ ಸ್ವಾಗತ.